ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಾಂತ್. ಇವತ್ತು ನಾವು ಜೋಗ್ ಫಾಲ್ಸಲ್ಲಿದ್ದೀವಿ. ಸಾಗರದಿಂದ 30 ಕಿಲೋಮೀಟ್ರು ದೂರ ಇರ್ತಕ್ಕಂಥ ಜೋಗ್ ಫಾಲ್ಸಲ್ಲಿದ್ದೀವಿ. ನೀರು ಸ್ವಲ್ಪ ತುಂಬ ಕಮ್ಮಿನೇ ಇದೆ. ಮಳೆ ಇನ್ನು ಮುಂಗಾರು ಮಳೆ ಈಗ ಬೀಳ್ತಿರೋದ್ರಿಂದ ನೀರಿನ್ನು ಅಷ್ಟೊಂದು ಬೀಳ್ತಾಯಿಲ್ಲ. ಬನ್ನಿ ತೋರಿಸ್ತೀನಿ ಈಗಿನ ಜೋಗ್ ಫಾಲ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಜೋಗ್ ಫಾಲ್ಸಿನ ಸಮಯ ಬೆಳಿಗ್ಗೆ 7:30ರಿಂದ ಸಂಜೆ 9:30 ತನಕ. ಜೋಗ್ ಜಲಪಾತವು ಕರ್ನಾಟಕದ ಶರಾವತಿ ನದಿಯ ಮೇಲಿದೆ. ಇದು 4 ಸಣ್ಣ ಸಣ್ಣ ಜಲಪಾತಗಳಿಂದ ಮಾಡಿರಲ್ಪಟ್ಟಂಥದ್ದು. ರಾಜ್, ರಾಕೆಟ್, ರೋರರ್ ಮತ್ತು ರಾಣಿ. ಇದರ ನೀರು 250 ಮೀಟರ್ ಎತ್ತರದಿಂದ ಬೀಳ್ತಕ್ಕಂಥದ್ದು ಮತ್ತು ಸುಂದರವಾದ ನೋಟವನ್ನು ನೀಡುತ್ತದೆ. ಇದರ ಇನ್ನೊಂದು ಹೆಸರು ಗೇರುಸೊಪ್ಪ. ಜೋಗ ಎನ್ನುವುದು ಒಂದು ಕನ್ನಡ ಪದ, ಅಂದರೆ ಬೀಳುವುದು. ಇಲ್ಲಿಗೆ ತಲುಪಲು ಪ್ರವಾಸೋದ್ಯಮ ಇಲಾಖೆ 1400 ಮೆಟ್ಟಿಲುಗಳನ್ನು ಹಾಕಿದೆ. ಮೆಟ್ಟಿಲುಗಳ ಎದುರು ಭಾಗದಲ್ಲಿ ಜಲಪಾತವನ್ನು ಕಾಣಬಹುದು. ಶರಾವತಿ ನದಿಯು ರಾಜ್, ರಾಣಿ, ರೋರ್ ಮತ್ತು ರಾಕೆಟ್ ಎಂಬ 4 ಸುಂದರವಾದ ಜಲಪಾತಗಳನ್ನು ಹೊಂದಿದೆ. 829 ಅಡಿ ಎತ್ತರದಿಂದ ಬೀಳುತ್ತದೆ. ಈ 4 ಬುಗ್ಗೆಗಳು ಒಟ್ಟಾಗಿ ಬೃಹತ್ ಜಲಪಾತದ ರೂಪದಲ್ಲಿ ಹರಿಯುತ್ತದೆ. ಜೋಗವನ್ನು ಸ್ಥಳೀಯ ಗೇರುಪ್ಪೆ ಜಲಪಾತ ಎಂದು ಕರೆಯುತ್ತಾರೆ. ಗೇರುಸೊಪ್ಪ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಗಡಿಯಲ್ಲಿರುವ ಶಿವಮೊಗ್ಗ ಜಿಲ್ಲೆಯ ಮುಖ್ಯ ಕೇಂದ್ರದಿಂದ 95 ಕಿಲೋಮೀಟರ್ ದೂರದಲ್ಲಿದೆ. ಜೋಗ್ ಫಾಲ್ಸಿಗೆ ಭೇಟಿ ನೀಡಲು
ಉತ್ತಮ ಸಮಯ ಅಂದರೆ ಜುಲೈಯಿಂದ ಮಾರ್ಚ್ವರೆಗೆ. ಆ ಸಮಯದಲ್ಲಿ ಆ ಸ್ಥಳಗಳು ಹಚ್ಚ ಹಸಿರಿನಿಂದ ಕೂಡಿರುತ್ತವೆ ಮತ್ತು ತುಂಬ ಸುಂದರವಾಗಿ ಕಾಣುತ್ತಾ ಇರುತ್ತವೆ ಮತ್ತು ವಾತಾವರಣ ತುಂಬ ತಂಪಾಗಿರುತ್ತದೆ. ಹಾಯ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಟಾಟಾ, ಬಾಯ್.